ಈ ನಡುವೆ ರೋಚಕ ಘಟ್ಟಕ್ಕೆ ಬಂದು ತಲುಪ್ತಾ ಇದೆ ಧರ್ಮಸ್ಥಳ ಬುರುಡೆ ಪ್ರಕರಣ. ಯಾಕೆಂದರೆ ಚಿನ್ನಯ್ಯ ಇವತ್ತು BNS 183 ಅಡಿಯಲ್ಲಿ ಸ್ಟೇಟ್ಮೆಂಟ್ ಕೊಡುವ ಕೊನೆಯ ದಿನ, ಮೂರನೇ ದಿನ. ಕೆಲವೇ ಕ್ಷಣಗಳಲ್ಲಿ ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆ ದಾಖಲಾಗ್ತಾ ಇದೆ. ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿದ್ದಾನೆ ಬುರುಡೆ ಚಿನ್ನಯ್ಯ ಈಗಾಗಲೇ. ಸೊ BNSS 183 ಅಡಿ ಹೇಳಿಕೆಯನ್ನು ಚಿನ್ನಯ್ಯ ಈಗಾಗಲೇ ಕೊಡ್ತಾ ಇರೋದು. ಇದು ಮೂರನೇ ದಿನ ಇದು. ಕಂಟಿನ್ಯೂಸ್ ಆಗಿ ಆತ ಕೊಡ್ತಾ ಇರೋದು. ಇವತ್ತೇ ಚಿನ್ನಯ್ಯನ ತಪ್ಪೊಪ್ಪಿಗೆ ಪೂರ್ಣಗೊಳ್ಳುವ ಸಾಧ್ಯತೆ ಕೂಡ ಇದೆ. ಮೂರನೇ ದಿನ ಶಿವಮೊಗ್ಗ ಜೈಲಿನಲ್ಲಿ ಇರಿಸಿರ್ತಕ್ಕಂಥ ಈ ಚಿನ್ನಯ್ಯನನ್ನು ಕೋರ್ಟ್ ಯಾವಾಗ ಹೇಳುತ್ತೆ ಅವಾಗೆಲ್ಲ ಕರ್ಕೊಂಡು ಬರ್ತಾ ಇದ್ದಾರೆ. ಬೆಳ್ತಂಗಡಿ ಕೋರ್ಟಿಗೆ ಬಂದು ಆತ ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ನೀಡ್ತಾ ಇದ್ದಾನೆ. ಅದಿನ್ನೂ ಕೂಡ ಮುಗಿದಿಲ್ಲ. ಅದರಲ್ಲೂ ನ್ಯಾಯಾಲಯ ಅರ್ಧರ್ಧ ದಿನವನ್ನು ಮೀಸಲಿಟ್ಟಿದೆ ಈತನಿಗೋಸ್ಕರ. ಆದರೆ ಇಲ್ಲಿ ತನಕ ಆತನ ಸ್ಟೇಟ್ಮೆಂಟ್ ಮುಕ್ತಾಯ ಆಗಿಲ್ಲ. ಬಟ್ ಯಾಕೆ, ಈಗ ಮುಂದೇನು ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಂಡ. ಸುಕ್ಪಾಲ್, ಈಗ 3 ದಿನಗಳಾದರೂ ಇನ್ನೂ ತಪ್ಪೊಪ್ಪಿಗೆ ಹೇಳಿಕೆ ಮುಕ್ತಾಯ ಆಗಿಲ್ವಾ? ಅಷ್ಟೊಂದು ಸಮಯಾವಕಾಶ ಕೊಟ್ಟರು ಮುಕ್ತಾಯ ಆಗಿಲ್ವಾ? ಇವತ್ತು ಮುಕ್ತಾಯ ಆಗಬಹುದಾ? ಮುಂದೆ ನ್ಯಾಯಾಲಯದ ನಿರ್ಧಾರ ಏನಾಗಿರಬಹುದು ಅಂತ? ಅರವಿಂದ್, ಇವತ್ತು ಕೊನೆಯ ದಿನ ವಿಚಾರಣೆ ಆಗಿರುವಂಥ ಹೇಳಿಕೆ ದಾಖಲಿಸುವಂಥ ಪ್ರಕ್ರಿಯೆ ಇವತ್ತು ಆಗುವಂಥ ಸಾಧ್ಯತೆಗಳಿದೆ. ಇವತ್ತು ಮಧ್ಯಾಹ್ನದ ಒಳಗೇನೆ ಈ ಪ್ರಕ್ರಿಯೆ ಮುಗಿಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಬೆಳಗ್ಗೆನೇ ಶಿವಮೊಗ್ಗ ಜೈಲಿನಿಂದ SIT ಪೊಲೀಸರು ಕರ್ತಂದಿರುವಂಥದ್ದು. ಇವಾಗ ನ್ಯಾಯಾಲಯದಲ್ಲಿ ಸುಮಾರು ಒಂದು 11:30 ಬಳಿಕ ಆರಂಭಗೊಂಡಿರುವಂಥದ್ದು. ವಿಚಾರಣೆಯನ್ನು ಮುಚ್ಚಿದ ಕೋರ್ಟ್ನಲ್ಲಿ ನಡೆಸ್ತಾ ಇರುವಂಥದ್ದು. ಹಾಗಾಗಿ ಮಧ್ಯಾಹ್ನ ಒಂದು 2 ಗಂಟೆ ಒಳಗೆ ಇದನ್ನು ಮುಗಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿರುವಂಥದ್ದು. ಹಾಗಾಗಿ ಇವತ್ತೊಂದು 2 ಗಂಟೆ ಒಳಗೆ ಎಲ್ಲವೂ ಮುಗಿಯುತ್ತೆ. ಇದು ಅಂತಿಮವಾದಂಥ ಹೇಳಿಕೆ ದಾಖಲು ಮಾಡುವಂಥದ್ದು, 183 ದಾಖಲು ಮಾಡುವಂಥ ಕೆಲಸಗಳಾಗುತ್ತೆ. ಒಟ್ಟು 4 ಬಾರಿ ಈ ಒಂದು ಕೋರ್ಟಿಗೆ ನ್ಯಾಯಾಂಗ ಬಂಧನದ ಬಳಿಕ ಕರ್ತಂದಿರುವಂಥದ್ದು. ಮೊದಲ ದಿನದಲ್ಲಿ ಕೇವಲ ನ್ಯಾಯಾಧೀಶರು ಈ ರೀತಿಯಾದಂಥ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಿಕ್ಕೆ ಆತನ ಜೊತೆ ಅನುಮತಿಯನ್ನು ಮಾತಾಡುವ ರೀತಿಯಲ್ಲಿ ಮಾತಾಡಿದರು. ಆ ಬಳಿಕ 3 ದಿನಗಳ ಕಾಲ, ನಿರಂತರವಾಗಿ 3 ದಿನಗಳ ಕಾಲ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಇದು 3ನೇ ಬಾರಿಗೆ ಈಗ ಹಾಜರುಪಡಿಸಿರುವಂಥದ್ದು. ಇವತ್ತು ಸಂಪೂರ್ಣವಾದಂಥ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂಥ ಕೆಲಸಗಳಾಗುತ್ತೆ. ಇವತ್ತು ಮಧ್ಯಾಹ್ನದ ಒಳಗೆ ಸಂಪೂರ್ಣವಾಗಿ ಆತನ ಎಲ್ಲ ಹೇಳಿಕೆಯನ್ನು ದಾಖಲಿಸಲಾಗುತ್ತೆ. ಆತನ ಹೇಳಿಕೆಯಲ್ಲಿ ಈ ಒಂದು ಇಡೀ ಪ್ರಕರಣ ನಿಂತಿರುವಂಥದ್ದು. ಆತ ಯಾವ ರೀತಿಯಾದಂಥ ಹೇಳಿಕೆಗಳನ್ನು ಈ 3 ದಿನಗಳಲ್ಲಿ ದಾಖಲು ಮಾಡಿದ್ದಾನೆ, ಆ ಒಂದು ಹಿನ್ನೆಲೆಯಲ್ಲಿ ಇಡೀ ಪ್ರಕರಣ ನಿಂತಿರುವಂಥದ್ದು. ಮುಂದಿನ ದಿನಗಳಲ್ಲಿ ಏನೇ ಬೆಳವಣಿಗೆ ಆಗಿದ್ದರೂ ಅದು ಈತ ಹೇಳುವಂಥ ಹೇಳಿಕೆಯನ್ನು ಆಧರಿಸಿರುವಂಥದ್ದು. ಹಾಗಾಗಿ 3 ದಿನಗಳ ಕಾಲ ನಿರಂತರವಾಗಿ ಈ ಹೇಳಿಕೆಯನ್ನು ದಾಖಲಿಸುವಂಥ ಪ್ರಕ್ರಿಯೆಗಳಾಗುತ್ತೆ. ಇವತ್ತು ಮಧ್ಯಾಹ್ನದೊಳಗೆ ಅಂತಿಮವಾದ ಹೇಳಿಕೆ ದಾಖಲು ಮಾಡುವಂಥ ಕೆಲಸ ಮುಗಿಯುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಕ್ಪಾಲ್, ಧನ್ಯವಾದ.